ಈಗ ನೋಡಿ ಒಳಗಿನ ಫೋಟೋ ಮತ್ತೊಂದು ಎಕ್ಸ್ಕ್ಲೂಸಿವ್ ಫೋಟೋವನ್ನು ನೋಡ್ತಾ ಇದೀವಿ ಪ್ರತಿಮಾ. ಐ ಥಿಂಕ್ ಅವಾಗಲೇ ಹೊರಗಡೆ ದೃಶ್ಯವನ್ನು ನೋಡಿದ್ವಿ. ಈಗ ಒಳಗಡೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಇಬ್ರು ಕೂಡ ಕೂತು ಮಾತಾಡ್ತಾ ಇರುವಂಥದ್ದು. ಅಂದ್ರೆ ಬ್ರೇಕ್ಫಾಸ್ಟ್ಗೂ ಮುಂಚೆ ಅಲ್ಲೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಎಲ್ಲವೂ ಕೂಡ ಅಲ್ಲಿ ಸಿದ್ಧವಾಗ್ತಾ ಇದೆ, ರೆಡಿ ಆಗ್ತಾ ಇದೆ ಒಂದು ಕಡೆ. ಇನ್ನೊಂದು ಕಡೆ ಇವರಿಬ್ರು ಮೊದಲು ಬಂದು ಕೂತು ಮಾತಾಡ್ತಾ ಇರುವಂತಹ ಈ ಒಂದು ಫೋಟೋ ಪ್ರತಿಮಾ. ನಿಜಕ್ಕೂ ಅಂದ್ರೆ ಇಬ್ರು ಮದಗಜಗಳು, ಇಬ್ಬರನ್ನೂ ಕೂಡ ಸರಿದೂಗಿಸ್ಕೊಂಡು ಹೋಗೋದಿದೆಯಲ್ಲ, ಅದು ಹೈಕಮಾಂಡ್ ಪಾಲಿಗಿರುವಂತಹ ಬಹಳ ದೊಡ್ಡ ಸವಾಲು. ಹಾಗಾಗಿಯೇ ಎಲ್ಲೋ ಒಂದ್ ಕಡೆ ಐಸ್ ಬ್ರೇಕ್ ಆಗ್ಬೇಕಿತ್ತು. ಹಾಗಾಗಿ ಶನಿವಾರ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಅಂತ ಸಿದ್ದರಾಮಯ್ಯನವರಿಗೆ ಸೂಚನೆ ಕೊಟ್ಟದ್ದು. ಅಲ್ಲಿಂದ ಗೊಂದಲಗಳನ್ನ ಬಗೆಹರಿಸುವಂತಹ ಪ್ರಯತ್ನ ಅಂತ ಏನೆಂದು ನಡೀತು ಬ್ರೇಕ್ಫಾಸ್ಟ್ ಮೀಟಿಂಗ್. ಅದರ ಮುಂದುವರೆದ ಭಾಗವಾಗಿ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇರೋದು ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ. ಪ್ರಸನ್ನ ಕೂಡ ವಿವರಿಸ್ತಾ ಇದ್ರು, ಅಂದ್ರೆ ಇದು ಆ ಇಂಟೆನ್ಸಿಟಿಯನ್ನ ಹೊಂದಿಲ್ಲ ಅಂತ. ಅಫ್ಕೋರ್ಸ್ ಸಹಜವಾಗಿ, ಯಾಕಂದ್ರೆ ಅವತ್ತಿದ್ದದ್ದು ಒಂದ್ ರೀತಿಯಲ್ಲಿ ಗೊಂದಲಗಳನ್ನ ಬಗೆಹರಿಸ್ತಾರ ಅಥವಾ ನಿಜಕ್ಕೂ ಬದಲಾವಣೆ ಆಗ್ಬಿಡುತ್ತಾ, ಟಗ್ ಆಫ್ ವಾರ್ ಯಾವ ಹಂತಕ್ಕೆ ಹೋಗುತ್ತೆ ಎನ್ನುವಂತಹ ಒಂದು ಗೊಂದಲ ಇತ್ತು. ಅದೆಲ್ಲವನ್ನ ಕೂಡ ಆವತ್ತು ಬಗೆಹರಿಸಲಾಯಿತು. ಹಾಗಾಗಿ ಇವತ್ತು ಒಂದ್ ರೀತಿ ಮುಂದುವರಿದ ಭಾಗ, ಎರಡನೇ ಬಾರಿಗೆ ಅಂದ್ರೆ ಬ್ರೇಕ್ಫಾಸ್ಟ್ 2.0 ನಡೀತಾ ಇರುವಂತದ್ದು ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ. ಪ್ರಸನ್ನ ವಿವರಿಸ್ತಾ ಇದ್ರು. ಪ್ರಸನ್ನ, ತಾವು ಹೇಳ್ತಾ ಇದ್ರಿ ಬಹುಶಃ ಬ್ರೇಕ್ಫಾಸ್ಟ್ ಮೀಟಿಂಗ್ ಇವತ್ತು ನಡೀತಾ ಇರುವಂತದ್ದು ಪ್ರಸನ್ನ ಇಂಟೆನ್ಸಿಟಿ ಅಷ್ಟಿಲ್ಲ ಅಂತಂದು. ಯಾಕಂದ್ರೆ ನಾವಾಗ್ಲೇ ಮಾತನಾಡ್ತಾ ಇದ್ವಿ, ಬ್ರೇಕ್ಫಾಸ್ಟ್ ಮೀಟಿಂಗ್ ಮೊದಲನೇ ಬಾರಿ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ನಡೆದಂತಹ ಸಂದರ್ಭದಲ್ಲಿ ಆಗಿದ್ದದ್ದಿದೆಯಲ್ಲ, ಅದು ನಿಜಕ್ಕೂ ಐಸ್ ಬ್ರೇಕ್ ಆಗುವಂತಹ ಸಮಯ. ಆದ್ರೆ ಈಗ ಹಾಗಲ್ಲ, ಇಬ್ರು ಒಂದು ಮಟ್ಟಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ಬಂದಿದ್ದಾರೆ ಅಂತ ಅನ್ಸುತ್ತೆ. ಅಥವಾ ಏನೇ ಇದ್ರೂ ಕೂಡ ಹೈಕಮಾಂಡ್ಗೆ ಬಿಟ್ಟದ್ದು, ಏನಾಗತ್ತೋ ನೋಡೋಣ, ಹೈಕಮಾಂಡ್ ಅವರು ನಿರ್ಧಾರ ಏನ್ ಮಾಡ್ತಾರೋ ಅದಕ್ಕೆ ಇಬ್ರು ಸಿದ್ಧ ಅನ್ನೋಂಗಿದ್ದಾರೆ. ಹಾಗಾಗಿ ಇವತ್ತಿನ ಮೀಟಿಂಗ್ ನ ಬಳಿಕ ಬಹುಶಃ ಅಂಥದ್ದೇನು ಬದಲಾವಣೆಗಳನ್ನ ನಾವು ನಿರೀಕ್ಷಿಸೋಕೆ ಸಾಧ್ಯ ಆಗಲ್ಲ ಅನ್ಸುತ್ತೆ ಪ್ರಸನ್ನ. ಪ್ರತಿಮಾ, ಇಬ್ಬರಿಗೂ ಗೊತ್ತಿದೆ, ಡಿ ಕೆ ಶಿವಕುಮಾರ್ ಅವರಿಗೂ ಮತ್ತು ಸಿದ್ದರಾಮಯ್ಯವರಿಗೂ ಗೊತ್ತಿದೆ, ಅದು ದೆಹಲಿಯಲ್ಲಿಯೇ ಎಲ್ಲವೂ ಅಂತಿಮ ತೀರ್ಮಾನ ಆಗಬೇಕು ಅನ್ನುವಂಥದ್ದು. ಅಂದ್ರೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಕೂತು ನಿರ್ಧಾರ ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಒಂದು ಒಮ್ಮತದ ಅಭಿಪ್ರಾಯಕ್ಕೆ ಇಬ್ರು ಬರೋದಾದ್ರೂ ಕೂಡ ಒಂದು ಟೈಮ್ ಬೌಂಡ್ ನ ನೆಗೋಷಿಯೇಷನ್ ಇಬ್ಬರ ಮಧ್ಯೆ ನಡೆದಿರಬಹುದು. ಅದರ ಬಗ್ಗೆ ಅಂದ್ರೆ ತಕ್ಷಣಕ್ಕೆ ಹೇಳಕ್ಕೆ ಆಗದೆ ಇದ್ರು ಕೂಡ ಆ ರೀತಿಯ ಸಾಧ್ಯತೆಗಳನ್ನ ತಳ್ಳಿ ಹಾಕೋದಕ್ಕೆ ಸಾಧ್ಯವಿಲ್ಲ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಒಂದು ಸೂಚನೆ ಏನ್ ಕೊಡಬಹುದು ಅನ್ನೋ ಒಂದು ಹಿಂಟ್ ಇದ್ದೇ ಇರುತ್ತೆ. ಆ ಒಂದು ಸುಳಿವಿನ ಆಧಾರದ ಮೇಲೆ ಇಬ್ರು ಒಂದು ಟೈಮ್ ಬೌಂಡ್ ನ ಒಂದು ಲೆಕ್ಕಾಚಾರವನ್ನ ಹಾಕೊಂಡಿರ್ಬೋದು. ಅಂದ್ರೆ ಮತ್ತೊಂದು ಪವರ್ ಶೇರಿಂಗ್ ನ ಹೊಸ ಸೂತ್ರವನ್ನ ಇಬ್ರು ಹೆಣೆದಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅದನ್ನ ನಾವು ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಬಹುಶಃ ಸಿದ್ದರಾಮಯ್ಯನವರಿಗೆ ಈಗ ಲೆಕ್ಕಾಚಾರ, ಜನವರಿ 5ನೇ ತಾರೀಕಿಗೆ ದೇವರಾಜ ಅರಸು ಅವರ ರೆಕಾರ್ಡ್ ಬ್ರೇಕ್ ಆಗುತ್ತೆ. ಸಿದ್ದರಾಮಯ್ಯನವರು 7 ವರ್ಷ 7 ತಿಂಗಳು ಕಂಪ್ಲೀಟ್ ಆಗಿ ಆಡಳಿತವನ್ನ ಮಾಡಿ ಹೊಸ ದಾಖಲೆಯನ್ನ ತಮ್ಮ ಹೆಸರಿನಲ್ಲಿ ಇಟ್ಕೊಳ್ತಾರೆ. ಆ ಮೂಲಕ ಒಂದು ದೇವರಾಜ ಅರಸು ಅವರ ಬಳಿಕ 2ನೇ ಅವಧಿಗೆ ಮುಖ್ಯಮಂತ್ರಿಯಾಗಿ ಹೆಚ್ಚು ಕಾಲ ಮುಖ್ಯಮಂತ್ರಿ ಆಗಿರುವಂತಹ ದಾಖಲೆ ಕೂಡ ಸಿದ್ದರಾಮಯ್ಯನವರ ಹೆಸರಲ್ಲಿ ಬರುತ್ತೆ. ಇನ್ನೊಂದು ಕಡೆ ಬಜೆಟ್ ಹೆಚ್ಚು ಮಂಡಿಸಿದಂತಹ ಒಂದು ರೆಕಾರ್ಡ್ ಕೂಡ ಸಿದ್ದರಾಮಯ್ಯನವರ ಹೆಸರಲ್ಲಿ ದಾಖಲಾಗುವಂತಹ ಸಾಧ್ಯತೆಗಳಿದಾವೆ. 17ನೇ ಬಜೆಟ್ ಅನ್ನ ಅವರು ಮಂಡಿಸ್ತಾರೆ. 17ನೇ ಬಜೆಟ್ ಅನ್ನ ಮಂಡಿಸಿದ್ರೆ ಅದು ಒಂದು ಸಿದ್ದರಾಮಯ್ಯನವರ ಹೆಸರಿನ ಒಂದು ರೆಕಾರ್ಡ್ ಆಗುತ್ತೆ. ಈ ಎಲ್ಲ ಕಾರಣಕ್ಕೋಸ್ಕರ ಒಂದು ನೆಗೋಷಿಯೇಷನ್ ಇಬ್ಬರ ಮಧ್ಯೆ ನಡೆದಿದ್ರು ಕೂಡ ಆಶ್ಚರ್ಯವಿಲ್ಲ. ಅಂದ್ರೆ ಪವರ್ ಶೇರಿಂಗ್ ಅನ್ನುವಂಥದ್ದು ಅವತ್ತು 2023ರಲ್ಲಿ ಮಾತುಕತೆ ಆಗಿತ್ತು ಅನ್ನೋದಾದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ತಾವೇ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳುವಂತದ್ದು ಸೂಕ್ತ ಅನ್ನುವಂತ ನಿಟ್ಟಿನಲ್ಲಿ ಆಲೋಚನೆಯನ್ನ ಇಬ್ಬರು ನಾಯಕರು ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಪ್ರತಿಮಾ. ಎಸ್ ಪ್ರಸನ್ನ, ಮತ್ತೆ ಮಾತಾಡ್ತೇನೆ ನಿಮ್ಮ ಜೊತೆಗೆ. ಒಟ್ಟಿನಲ್ಲಿ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭವಾಗಿದೆ. ಒಳಗಡೆ ಹೋಗಿರುವಂತಹ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಕೂತು ಮಾತಾಡ್ತಾ ಇರುವಂತಹ ಫೋಟೋಸ್ ಈಗ ರಿಲೀಸ್ ಆಗಿದೆ. ಟಿವಿ9ನಲ್ಲಿ ನೀವು ಎಕ್ಸ್ಕ್ಲೂಸಿವ್ ಫೋಟೋಸ್ ಅನ್ನ ನೋಡ್ತಾ ಇದ್ದೀರಿ. ಬ್ರದರ್ಸ್ ಬ್ರೇಕ್ಫಾಸ್ಟ್ ಅನ್ನುವಂಥದ್ದು, ಯಾಕಂದ್ರೆ ಈ ಮುಂಚಿಂದಲೂ ಕೂಡ ಈಗ ಮೀಟಿಂಗ್ ಆದ ಮೇಲೆ ಡಿ ಕೆ ಹೇಳಿದ್ದು ಬ್ರದರ್ ಇದ್ದಂಗೆ ನನಗೆ ಸಿಎಂ ಅಂತ ಹೇಳಿ. ಇನ್ನು ಡಿ ಕೆ ಶಿವಕುಮಾರ್ ಜೊತೆ ಸಿಎಂ ಬ್ರೇಕ್ಫಾಸ್ಟ್ ಆರಂಭಿಸಿದ್ದಾರೆ. ಸದಾಶಿವನಗರದಲ್ಲಿರುವಂತಹ ಡಿ ಕೆ ಅವರ ನಿವಾಸದಲ್ಲಿ ನಡೀತಾ ಇರುವಂತಹ ಉಪಹಾರ ಕೂಟ ಇದು. ಡಿ ಕೆ ಶಿವಕುಮಾರ್ ಜೊತೆಗೆ ಸಿಎಂ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ 2.0 ಅಂತ ಹೇಳಿ ಕರೀಬಹುದು. ಬಟ್ ಸ್ಟಿಲ್ ಶನಿವಾರ ಇದ್ದಷ್ಟು ಒಂದು ಇಂಟೆನ್ಸಿಟಿ, ಆಗಿದ್ದಂಥ ಒಂದು ಪ್ರಾಮುಖ್ಯತೆ ಅಥವಾ ಆಗಿದ್ದಂಥ ಲೆಕ್ಕಾಚಾರಗಳೇ ಬೇರೆ, ಈಗಿರುವಂತಹ ಲೆಕ್ಕಾಚಾರಗಳೇ ಬೇರೆ. ಒಟ್ಟಿನಲ್ಲಿ ನಾವಿಬ್ರು ಕೂಡ ಒಂದಾಗಿದ್ದೀವಿ ಅನ್ನುವಂಥ ಒಂದು ಸಂದೇಶವನ್ನ ಜನರಿಗೆ ರವಾನೆ ಮಾಡಲೇಬೇಕಾದಂಥ ಒಂದು ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಇತ್ತು. ಅದನ್ನ ಮನಗಂಡೇ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದ್ದು. ಒಂದು ಹಂತದಲ್ಲಿ ನಾ ಕೊಡೆ ನೀ ಬಿಡೆ ಅನ್ನೋ ರೀತಿಯಲ್ಲಿ ಹಗ್ಗಜಗ್ಗಾಟ ನಡೀತಾ ಇತ್ತು ಇಬ್ಬರಲ್ಲೂ ಕೂಡ.
ಇಬ್ರೂ ಒಂದೊಂದು ದಿಕ್ಕಲ್ಲಿ ಸಾಗಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿತ್ತು. ಹಾಗಾಗಿನೇ ಹೈಕಮಾಂಡ್ ಅದನ್ನು ನೋಡಿ ಕ್ಲೋಸ್ ಆಗಿ ಒಂದು ಸ್ಮಾರ್ಟ್ ಆಗಿ ಒಂದು ಅಬ್ಸರ್ವ್ ಮೂವ್ ಮಾಡಿರುವಂಥದ್ದು ಇದನ್ನು. ಹಾಗಾಗಿನೇ ನೀವಿಬ್ರು ಕೂತ್ಕೊಂಡು ಫಸ್ಟ್ ಮಾತಾಡಿ ಒಂದು ಸಂದೇಶ ರವಾನೆ ಆಗಲಿ ರಾಜ್ಯದ ಜನರಿಗೆ. ಪಕ್ಷದಲ್ಲಿ ಯಾವುದೂ ಕೂಡ ಗೊಂದಲ ಇಲ್ಲ, ಎಲ್ಲವೂ ನಾವು ಸುಸೂತ್ರವಾಗಿ ಬಗೆಹರಿಸ್ಕೊಂಡು ಹೋಗ್ತೀವಿ ಅನ್ನುವಂಥ ಒಂದು ಸಂದೇಶ ಫಸ್ಟ್ ರವಾನೆ ಮಾಡಿ, ಅದಾದ ನಂತರ ನಾವು ಡಿಸೈಡ್ ಮಾಡ್ತೀವಿ ಅನ್ನುವಂಥದ್ದನ್ನು ದಿಲ್ಲಿ ನಾಯಕರು ಹೇಳಿದ್ದಾರೆ. ಅದರಂತೆಯೇ ಇಬ್ಬರು ಕೂಡ ಈಗ ಬ್ರೇಕ್ಫಾಸ್ಟ್ಗಳಿಗೆ ಸೇರ್ತಾ ಇರೋದು, ಒಂದು 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 ಸಂದೇಶವನ್ನು ರವಾನೆ ಮಾಡ್ತಾ ಇರುವಂಥ ಸಿಎಂ ಮತ್ತು ಡಿ ಕೆ ಶಿವಕುಮಾರ್ ಅವರು. ಎಸ್, ಹಾಗೆ ಡಿ ಕೆ ಶಿವಕುಮಾರ್ ಅವರು ಆಡಿದಂತಹ ಮಾತು ತಾವು ಹೇಳ್ತಾ ಇದ್ರಿ ಅಂದ್ರೆ ಬ್ರದರ್ ಅನ್ನುವಂತಹ ಮಾತು, ಅಂದ್ರೆ ಸಿದ್ದು ಡಿ ಕೆ ರಾಜ್ಯ ಕಾಂಗ್ರೆಸ್ನ ಬ್ರದರ್ಸ್, ಅಂದ್ರೆ ಇಬ್ರು ಕೂಡ ಒಟ್ಟೊಟ್ಟಾಗಿ ಸಾಕ್ತಾ ಇದ್ದಾರೆ ಅನ್ನುವಂತಹ ಸಂದೇಶವನ್ನ ರವಾನಿಸುವಂತ ಉದ್ದೇಶದಿಂದಲೇ ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದ ಬಳಿಕ ಆಡಿದಂತಹ ಮಾತು, ಆ ಮಾತಿನ ದಾಟಿ ಇದೆಯಲ್ಲ, ನಾಯಕರುಗಳು ಏನ್ ಮಾತನಾಡಿದ್ರು ಕೇಳೋಣ ಬನ್ನಿ. Unity will continue, sir. The unity will continue. We are together, myself and the President of the KPCC and Deputy Chief Minister, Mr. D.K. Shivakumar and myself are single. We are in the, you are united and there is no differences between D.K. Shivakumar and myself. ಅಲ್ಲಪ್ಪ, ಅದು ನಂದು ಸಿಎಂದು ಸಂಬಂಧಪಟ್ಟಂತ ವಿಚಾರ. ನಾವಿಬ್ಬರು ಬ್ರದರ್ಸ್ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಪ್ಪ, ಅದು ನಂದು ಸಿಎಂದು ಸಂಬಂಧಪಟ್ಟಂತ ವಿಚಾರ. ನಾವಿಬ್ಬರು ಬ್ರದರ್ಸ್ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಪ್ಪ, ಎಸ್, ಇದು ಡಿ ಕೆ ಅವರ ಮಾತು ಮತ್ತೆ ಸಿ ಎಂ ಅವರ ಮಾತು. ಇನ್ನೊಂದು ಕಡೆ ಈಗ ಪರಮೇಶ್ವರ್ ಮಾತಾಡಿದರೆ, ಇನ್ಫ್ಯಾಕ್ಟ್ ನಾವು ಚರ್ಚೆ ಮಾಡ್ತಾ ಇದ್ವಿ ವಿಚಾರವಾಗಿ. ಲಾಸ್ಟ್ ಟೈಮ್ ಕೂಡ ಸೇಮ್ ರಿಯಾಕ್ಷನ್ ಕೊಟ್ಟಿದ್ರು. ಕರೆದಿಲ್ಲ, ಈ ಸತಿ ಎರಡನೇ ಸರಿ ಸೇರಿದಾರವರು, ಈ ಸತಿನೂ ನನಗೆ ಕರೆದಿದ್ರೆ ನಾನು ಹೋಗ್ತಿದ್ದೆ ಅಂತೇಳಿ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. All we want is a peaceful settlement, whatever has happened over the month or so. As suggested by the High Command, they're meeting for the second time. I think all the issues are settled. These are on breakfast in CMO, sir. What is the necessary on DCM in Hall? No, it's just reciprocal. That's all. Nothing else. Siddaramaiah ji had called Shivakumar, and now Shivakumar has called Siddaramaiah ji. So, it's just a nice development. We see as a nice development. Why the CM and DCM